ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ PUC ಸೆಕೆಂಡ್ ಇಯರ್ ಕಾಮರ್ಸ್ ಅಕೌಂಟೆನ್ಸಿ 6 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಕ್ವಶನನ್ನು ನೋಡೋಣ. ಇದರಲ್ಲಿ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ನಂಬರ್ 3, 2 ಮತ್ತು ಪ್ರಾಬ್ಲಮ್ ನಂಬರ್ 2 ಪ್ರಾಬ್ಲಮ್ ನಂಬರ್ 1 ಪ್ರಿವಿಯಸ್ ವಿಡಿಯೋದಲ್ಲಿ ಬಿಡಿಸಿದ್ದೇನೆ. ಅದರ ಫಾರ್ಮೆಟ್ ಕೂಡ ಫಸ್ಟ್ ಆಫ್ ಆಲ್ ಇನ್ಕಮ್ ಒಳಗೆ ಎಕ್ಸ್ಪೆನ್ಸನ್ನು ಲೆಸ್ ಮಾಡಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ತದೆ, ಅದರ ನಂತರ ಟ್ಯಾಕ್ಸನ್ನು ಲೆಸ್ ಮಾಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರ್ತದೆ. ಇವತ್ತಿನ ವಿಡಿಯೋದಲ್ಲಿ ಪ್ರಾಬ್ಲಮ್ ನಂಬರ್ 3 ನೋಡೋಣ. ಫಾರ್ಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31/3/2025 ಆ್ಯಸ್ ಪರ್ ಶೆಡ್ಯೂಲ್ 3 ಆಫ್ ದ ಕಂಪನಿ ಆ್ಯಕ್ಟ್ 2013. ಕ್ಯಾಶ್ ಸೇಲ್ಸ್ 5 lakh, ಕ್ರೆಡಿಟ್ ಸೇಲ್ಸ್ 5 lakh, ಸೇಲ್ಸ್ ರಿಟರ್ನ್ 50,000, ಕ್ಯಾಶ್ ಪರ್ಚೇಸ್ 2 lakh, ಕ್ರೆಡಿಟ್ ಪರ್ಚೇಸ್ 4 lakh, ಪರ್ಚೇಸ್ ರಿಟರ್ನ್ 20,000, ಸ್ಯಾಲ್ರಿ ಟು ಎಂಪ್ಲಾಯಿ ಎಟ್ ಕೊಟ್ಟಿದ್ದಾರೆ 10,000, ವೇಜಸ್ ಎಟ್ ಕೊಟ್ಟಿದ್ದಾರೆ 5,000, ಲೀವ್ ಎನ್ಕ್ಯಾಶ್ಮೆಂಟ್ ಎಟ್ ಕೊಟ್ಟಿದ್ದಾರೆ 5,000, ಪವರ್ ಆ್ಯಂಡ್ ಪೂಲ್ ಎಟ್ ಕೊಟ್ಟಿದ್ದಾರೆ 20,000, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಎಟ್ ಕೊಟ್ಟಿದ್ದಾರೆ 30,000, ಟ್ಯಾಕ್ಸ್ 30% ಕೊಟ್ಟಿದ್ದಾರೆ. ಹೆಂಗೆ ಬಿಡಿಸೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ನಾನು ಫಾರ್ಮೆಟನ್ನು ಬರ್ಕೊತಿದ್ದೇನೆ. ಫಾರ್ಮೆಟ್ ಬೇಕಾದರೆ ಪ್ರಿವಿಯಸ್ ಪ್ರಾಬ್ಲಮ್ ನಂಬರ್ 1 ಬಿಡಿಸಿದ್ದೇನೆ, ಅದರಲ್ಲಿ ಫಾರ್ಮೆಟನ್ನು ಡಿಸ್ಕಷನ್ ಮಾಡಿದ್ದೇನೆ, ಆ ವಿಡಿಯೋ ನೋಡಿ. ಫಸ್ಟ್ ಆಫ್ ಆಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31/3/2025 ಅಂತ ಹೆಡ್ಡಿಂಗ್ ಹಾಕೋಬೇಕು. ಅದ ನಂತರ ಆ್ಯಸ್ ಪರ್ ಶೆಡ್ಯೂಲ್ 3 ಕಂಪನಿ ಆ್ಯಕ್ಟ್ 2013 ಅಂತ ಹಾಕೋಬೇಕು. ಅದ ನಂತರ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹಾಕೊಂಡಿದ್ದೇನೆ, ಫಾರ್ಮೆಟನ್ನು ನೀವು ಹಾಕೊಳ್ಳಿ. ಅದ ನಂತರ ಈಗ ಬಿಡಿಸ್ಕೊಂಡು ಬನ್ನಿ. ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ, ಕ್ಯಾಶ್ ಸೇಲ್ಸ್ ಅಮೌಂಟ್ ಅಂದರೆ ರೆವೆನ್ಯೂ ಫ್ರಮ್ ಆಪ್ರೇಷನ್ದಾಗ ಇನ್ಕಮ್ ಒಳಗೆ ಬರ್ತದೆ. ಇನ್ಕಮ್ ಫಸ್ಟ್ ಆಫ್ ಆಲ್ ಏನು ಬರ್ಕೋಬೇಕಂದ್ರೆ ಇನ್ಕಮ್ ಬರ್ಕೋಬೇಕು. ರೆವೆನ್ಯೂ ಫ್ರಮ್ ಆಪ್ರೇಷನ್ ಎಷ್ಟು ಅಮೌಂಟ್ ಅಂದರೆ ಡೈರೆಕ್ಟ್ ಕೊಟ್ಟಿರ ಅಂದರೆ ಡೈರೆಕ್ಟ್ ಅಮೌಂಟ್ ತಗೋದು, ಇಲ್ಲ ಅಂದರೆ ಸೇಲ್ಸ್ ಅಂತ ಕೊಟ್ಟಿರ್ತಾರೆ, ಸೇಲ್ಸ್ ರಿಟರ್ನ್ ಇದ್ದರೆ ಲೆಸ್ ಮಾಡಬೇಕು. ಕ್ಯಾಶ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಕ್ಯಾಶ್ ಸೇಲ್ಸ್ ಅಮೌಂಟ್ 5 lakh, ಕ್ಯಾಶ್ ಸೇಲ್ಸ್ 5 lakh. ಅದ ನಂತರ ಕ್ರೆಡಿಟ್ ಸೇಲ್ ಎಷ್ಟು ಕೊಟ್ಟಿದ್ದಾರೆ, ಕ್ರೆಡಿಟ್ ಸೇಲ್ಸ್ ಉದ್ರಿ ಮಾರಾಟ ಎಷ್ಟಾಗಿದೆ 5 ಲಕ್ಷ, ನಗದು ಮಾರಾಟ ಎಷ್ಟಾಗಿದೆ 5 ಲಕ್ಷ, ಟೋಟಲ್ ಸೇಲ್ಸ್ ಎಷ್ಟಾಗಿದೆ, ಟೋಟಲ್ ಸೇಲ್ಸ್ 10 lakh, ಎಲ್ಲ ಟೋಟಲ್ ಆಗಿ 10 ಲಕ್ಷ ಸೇಲ್ಸ್ ಆಗಿದೆ. ಅದರಲ್ಲಿ ರಿಟರ್ನ್ ಏನಾದರೂ ಮಾಡಿದರೆ ಅದನ್ನು ಲೆಸ್ ಮಾಡಬೇಕು. ಈಗ ರಿಟರ್ನ್ ಮಾಡಿದ್ದಾರೆ, ಕ್ಯಾಶ್ ಸೇಲ್ಸ್ ರಿಟರ್ನ್ ಮಾಡಿದ್ದಾರೆ ನೋಡಿ 50,000, ಅದನ್ನ ಲೆಸ್ ಮಾಡ್ಕೋಬೇಕು. ಲೆಸ್ ಸೇಲ್ಸ್ ರಿಟರ್ನ್ ಅಂತ ಬರ್ಕೋಬೇಕು. ಸೇಲ್ಸ್ ರಿಟರ್ನ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ 50,000, ಇದರಲ್ಲಿ 50,000 ಲೆಸ್ ಮಾಡಬೇಕು. 50,000 ಲೆಸ್ ಮಾಡಿದರೆ ಎಷ್ಟು ಅಮೌಂಟ್ ಬರ್ತದೆ 9,50,000. ಈಗ ಇನ್ಕಮ್ ಅದರ್ ಇನ್ಕಮ್ ಅಂತ ಕೊಟ್ಟಿದ್ರೆ ಇನ್ಕಮ್ ಯಾವುದೇ ಅದರ್ ಇನ್ಕಮನ್ನು ಕೊಟ್ಟರೆ ಇನ್ಕಮನ್ನು ಬರ್ಕೋಬೇಕು, ಇಲ್ಲಾಂದರೆ ಎಲ್ಲ. ಈಗ ಟೋಟಲ್ ಇನ್ಕಮ್ ಎಷ್ಟಾಯಿತು, ಇದು 9,50,000. ಟೋಟಲ್ ಇನ್ಕಮ್ ಎಷ್ಟಾಯಿತು 9,50,000. ಈಗ ಎಕ್ಸ್ಪೆನ್ಸನ್ನು ನೋಡೋಣ. ಎಲ್ಲ ಇನ್ಕಮ್ ಮುಗಿದು ಈಗ ಎಕ್ಸ್ಪೆನ್ಸನ್ನು ನೋಡೋಣ. ಎಕ್ಸ್ಪೆನ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸ್ ಯಾವ್ಯಾವ ಐಟಮ್ ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ಈಗ ಫಸ್ಟ್ ಆಫ್ ಆಲ್ ಕ್ಯಾಶ್ ಪರ್ಚೇಸ್ ಅಂದರೆ ನಗದು ಖರೀದಿ ಎಷ್ಟೈತಿ, ಕ್ಯಾಶ್ ಪರ್ಚೇಸ 2 lakh. ಅದ ನಂತರ ಕ್ರೆಡಿಟ್ ಪರ್ಚೇಸ್ ಉದ್ರಿ ತಂದಿದ್ದಾರೆ ಎಷ್ಟು, ಕ್ರೆಡಿಟ್ ಪರ್ಚೇಸ್ ಉದ್ರಿ ಎಷ್ಟು 4 lakh. ಅದ ನಂತರ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಪರ್ಚೇಸ್ ಎಷ್ಟಾಗುತ್ತೆ 2 lakh ಪ್ಲಸ್ 4 lakh 6 lakh. ಅದರಲ್ಲಿ ಲೆಸ್ ಪರ್ಚೇಸ್ ರಿಟರ್ನ್ ಅಮೌಂಟ್ ಕೊಟ್ಟರೆ ಲೆಸ್ ಮಾಡೋದು, ಇಲ್ಲ ಅಂದರೆ ಎಲ್ಲ. ಪರ್ಚೇಸ್ ರಿಟರ್ನ್ ಅಂತ ಕೊಟ್ಟಿದ್ದಾರೆ 20,000. ಪರ್ಚೇಸ್ ಮಾಡುವಾಗ ಏನಾದರೆ ಡ್ಯಾಮೇಜ್ ಗೂಡ್ಸ್ ಇದ್ರೆ ಅದನ್ನ ರಿಟರ್ನ್ ಮಾಡ್ತೀವಲ್ಲ, ಅದೇ ಪರ್ಚೇಸ್ ರಿಟರ್ನ್ ಅಂತ ಆಗುತ್ತದೆ. ಪರ್ಚೇಸ್ ರಿಟರ್ನ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ 20,000 ಲೆಸ್ ಮಾಡಿದರೆ 6 lakh ಒಳಗೆ ಎಷ್ಟಾಗುತ್ತೆ 5,80,000.
ಅದೇ ರೀತಿ ಮತ್ತು ಎಕ್ಸ್ಪೆನ್ಸ್ ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪೆನ್ಸ್ ಏನು ಕೊಟ್ಟಿದ್ದಾರೆ. ಈಗ ಕ್ಯಾಶ್ ಪರ್ಚೇಸ್ ಆಯಿತು, ಕ್ರೆಡಿಟ್ ಪರ್ಚೇಸ್ ಆಯಿತು, ಪರ್ಚೇಸ್ ರಿಟರ್ನ್ ಆಯಿತು, ಸೇಲ್ಸ್ ಆಯಿತು, ಸೇಲ್ಸ್ ರಿಟರ್ನ್ ಆಗಿದೆ, ಸೇಲ್ಸ್ ಕ್ಯಾಶ್ ಸೇಲ್ಸ್ ಆಗಿದೆ, ಕ್ರೆಡಿಟ್ ಸೇಲ್ಸ್ ಕೂಡ ಆಗಿದೆ. ಅದೇ ರೀತಿಯಾಗಿ ಸ್ಯಾಲ್ರಿ ಟು ಎಂಪ್ಲಾಯಿಗೆ ಸ್ಯಾಲ್ರಿ ಕೊಟ್ಟದ ಎಕ್ಸ್ಪೆನ್ಸ್. ಸ್ಯಾಲ್ರಿ ಟು ಎಂಪ್ಲಾಯಿಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 10,000. ಡೈರೆಕ್ಟಾಗಿ ಔಟರ್ ಕಾಲಮ್ದಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ವೇಜಸ್ ಕೂಲಿಯನ್ನು ಕೊಟ್ಟಿದ್ದಾರೆ. ಕಾರ್ಮಿಕರಿಗೆ ಕೂಲಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ 5,000. ಅದೇ ರೀತಿಯಾಗಿ ಲೀವ್ ಎನ್ಕ್ಯಾಶ್ಮೆಂಟ್, ಎಂಪ್ಲಾಯ್ ಪರ್ಸನ್ಗೆ ಸ್ಯಾಲ್ರಿ ಜೊತೆ ಲೀವ್ ಎನ್ಕ್ಯಾಶ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಲೀವ್ ಎನ್ಕ್ಯಾಶ್ಮೆಂಟ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 5,000. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಪವರ್ ಆ್ಯಂಡ್ ಪೂಲ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಪವರ್ ಆ್ಯಂಡ್ ಇವೆಲ್ಲ ಎಕ್ಸ್ಪೆನ್ಸ್ ಬರ್ತವೆ, ಅದಕ್ಕೆ ತೆಳಗಡೆ ಬರಬೇಕು 20,000. ಅದೇ ರೀತಿಯಾಗಿ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್, ಅಂದರೆ ಬ್ಯಾಂಕಿಂದ ಲೋನ್ ತೆಗೆಸಿರ್ತೀವಲ್ಲ ಅದಕ್ಕೆ ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗ್ತದೆ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಏನಿದೆ 30,000. ಟೋಟಲಿಗೆ ಎಷ್ಟಾಗ್ತದೆ? 5,80,000 ಪ್ಲಸ್ 10,000, 5,90,000, 5,90,000 ಪ್ಲಸ್ 5,000, 5,95,000, 5,95,000 ಪ್ಲಸ್ 5,000, 6 lakh ಪ್ಲಸ್ 20,000, 6,20,000, 6,20,000 ಪ್ಲಸ್ 30,000, 6,50,000. ಟೋಟಲ್ 6 lakh ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ? 6,50,000. ಅದೇ ರೀತಿಯಾಗಿ ಈಗ ಇನ್ಕಮ್ ಒಳಗೆ ಎಕ್ಸ್ಪೆನ್ಸನ್ನು ಲೆಸ್ ಮಾಡಬೇಕು. ಈಗ ಥರ್ಡ್ ಹೆಡ್ ಯಾವ್ದು ಬರ್ತದೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹೆಂಗೆ ಅಂದರೆ ಇನ್ಕಮ್ ಒಳಗೆ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್. ಇನ್ಕಮ್ ಒಳಗೆ ಎಕ್ಸ್ಪೆನ್ಸಸ್ ತೆಗೆದ್ರೆ ಎಷ್ಟು ಅಮೌಂಟ್ ಬರ್ತದೆ? 3,30,000. 9,50,000 ಒಳಗೆ 6,50,000 ತೆಗೆದ್ರೆ ಅಮೌಂಟ್ ಎಷ್ಟು ಬರ್ತದೆ? 3,30,000. ಅದೇ ರೀತಿಯಾಗಿ ಇಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಟ್ಯಾಕ್ಸ್ 30% ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ? 30%. 3,30,000 ಇಂಟು 30 ಡಿವೈಡೆಡ್ ಬೈ 100 ಎಷ್ಟು ಅಮೌಂಟ್ ಆಗುತ್ತದೆ? ಕ್ಯಾಲ್ಕುಲೇಟ್ ಮಾಡಿ ನೋಡಿ. 99,000. 99,000 ಏನಿದೆ ಬ್ರ್ಯಾಕೆಟಲ್ಲಿ ಇಟ್ಟು ಇದನ್ನ ಲೆಸ್ ಮಾಡಿದರೆ ಎಷ್ಟು ಬರ್ತದೆ? 2,31,000. 3,30,000 ಮೈನಸ್ 99,000, 2,31,000. ಇದೇನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದು 6 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಮತ್ತು ಯಾವುದೇ ರೀತಿಯಾದ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.